जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारम् वन्दे विजयतं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरम् वाणिते करवण्यं हृदि सर्वदा मद्वाक्यसरणि भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಹರಿದಾಸವಾಣಿಯಲ್ಲಿ ಬಹಳಷ್ಟು ವಿಷಯಗಳನ್ನ ಮಹಾ ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ಎಲ್ಲ ಹರಿದಾಸರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಭಗವಂತ ಅವನ ಮಹಾಮಹಿಮೆ, ಅವನು ಮಾಡುವಂತಹ ಅತ್ಯದ್ಭುತವಾದ ಕಾರ್ಯಗಳು, ಅವನ ಒಂದು ಅನುಗ್ರಹ ದೃಷ್ಟಿ ನಮ್ಮ ಮೇಲೆ ಮಾಡ್ತಾ ಇರುವಂಥದ್ದನ್ನ ನಾವು ಹರಿದಾಸರು ತಮ್ಮ ಪದ್ಯಗಳಲ್ಲಿ ತಿಳಿಸಿದ್ದಾರೆ. ಇವತ್ತು ದೇವರ ಪೂಜೆಯನ್ನ ನಿನ್ನೆ ನೋಡಿದ್ದೀವಿ. ಆ ದೇವರ ಪೂಜೆಯಲ್ಲಿ ಅಮೃತಮಯವಾಗಿರುವಂತಹ ಆ ಅಭಿಷೇಕದ ಬಗ್ಗೆ ನಿನ್ನೆ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ. ಅಭಿಷೇಕ ಎಲ್ಲ ಮಾಡಿದ ಮೇಲೆ ಭಗವಂತನಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು ತುಳಸಿ. ಆ ತುಳಸಿಯನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು. ತುಳಸಿಯ ಜೊತೆಗೆ ಎಲ್ಲ ಆಭರಣಗಳನ್ನ ಸಮರ್ಪಣೆ ಮಾಡಬೇಕು. ಒಂದೊಂದು ಆಯುಧದಲ್ಲೂ ಒಂದೊಂದು ಅಭಿಮಾನಿ ದೇವತೆಗಳಿದ್ದಾರೆ. ಆಯಾ ದೇವತೆಗಳು ಆಯಾ ಆಯುಧಗಳಲ್ಲಿದ್ದು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಚಕ್ರಕ್ಕೆ ಭಗವಂತ ಧರಿಸಿರುವಂತಹ ಚಕ್ರಕ್ಕೆ ಅಭಿಮಾನಿ ದೇವತೆ ದುರ್ಗಾದೇವಿ. ಶಂಖಕ್ಕೆ ಲಕ್ಷ್ಮೀದೇವಿಯ ಇನ್ನೊಂದು ರೂಪ ಶ್ರೀರೂಪ, ಶ್ರೀಯೈ ನಮಃ ಅಂತ ಹೇಳ್ತಾರೆ. ಇನ್ನು ಗದೆಗೆ ವಾಯುದೇವರು ಅಭಿಮಾನಿಯಾಗಿದ್ದಾರೆ. ಪದ್ಮಕ್ಕೆ ಲಕ್ಷ್ಮೀದೇವಿಯ ಭೂರೂಪ, ಭೂಮ್ಯೈ ನಮಃ ಅಂತ ಹೇಳ್ತಾರೆ. ಅಂದ್ರೆ ಒಂದೊಂದು ಆಯುಧದಲ್ಲೂ ಒಂದೊಂದು ರೂಪದಿಂದ ವಿಶೇಷವಾಗಿ ಅಭಿಮಾನಿ ದೇವತೆಗಳಿದ್ದಾರೆ. ಆಯಾ ದೇವತೆಗಳು ಭಗವಂತನ ಸೇವೆಗೋಸ್ಕರವಾಗಿ ಇರುವಂಥವರು. ಭಗವಂತ ಧರಿಸಿರುವಂತಹ ಕೌಸ್ತುಭ ಮಣಿಗೆ ಅಭಿಮಾನಿ ದೇವತೆ ಬ್ರಹ್ಮದೇವರು. ಶ್ರೀವತ್ಸ ಚಿಹ್ನೆಗೆ ಲಕ್ಷ್ಮೀದೇವಿ ಅಭಿಮಾನಿಯಾಗಿರುವಂಥವಳು. ಇನ್ನು ಚೂಡಾರತ್ನ ಅದಕ್ಕೆ ಮರುತ್ ಅಂದ್ರೆ ವಾಯುದೇವರು ವಿಶೇಷವಾಗಿ ಅಭಿಮಾನಿಯಾಗಿದ್ದಾರೆ. ಹೀಗೆಲ್ಲ ಆಭರಣಗಳನ್ನ ದೇವರಿಗೆ ಏರಿಸುವಂತಹ ಸಂದರ್ಭದಲ್ಲಿ ಆ ಚಿಂತನೆಯನ್ನ ಮಾಡಬೇಕು. ಅದರಲ್ಲೂ ಭಗವಂತನಿಗೆ ತುಳಸಿ ಅದು ಅತ್ಯಂತ ಅವಶ್ಯಕ. ಎಷ್ಟರ ಮಟ್ಟಿಗೆ ತುಳಸಿ ಅಂತ ಹೇಳ್ತಾರೆ ಅಂದ್ರೆ, ಶ್ರೀ ತುಳಸಿ ತೆಗೆದರೆ ಶ್ರೀಕೃಷ್ಣ ಇಲ್ಲದಿರೆ, ಶ್ರೀ ತುಳಸಿ ದಳ ಇಲ್ಲದಿರೆ ತುಳಸಿ ಕಾಷ್ಟ, ಇಲ್ಲದಿರೆ ತುಳಸಿ ಶುಷ್ಕ, ಅದು ಹಳೆಯದಾದರೇನು ಅವನೀಶನಿಗರ್ಪಿಸಿ ಅವನೀಶ ಪುರಂದರ ವಿಠ್ಠನಿಗೆ ಅರ್ಪಿಸಬಹುದು. ಹಳೆಯದಾಗಿದೆ ಅಂತಂದ್ರೂ ಸಹಿತ ಆ ತುಳಸಿಯನ್ನ ಏರಿಸದೆ ಪೂಜೆಯನ್ನ ಮಾಡೋ ಹಂಗಿಲ್ಲವಾ? ತುಳಸಿ ಸಿಕ್ಕಿಲ್ಲ ನಿಮಗೆ ಅಂದ್ರೆ ಇಲ್ಲದಿರೆ ಚಿಗುರು ತುಳಸಿ, ಚಿಗರನ್ನ ಏರಿಸಿ, ತುಳಸಿ ಚಿಗರನ್ನ, ಇಲ್ಲ ಅದರ ಮಣ್ಣನ್ನ ಅದನ್ನ ಏರಿಸಿ. ಇಲ್ಲದಿರ ತುಳಸಿ ತುಳಸಿ ಎಂದು ಕೂಗಿದರೆ ಸಾಕು, ಇಲ್ಲದಿರೆ ಪುರಂದರ ವಿಠಲ ಎಲ್ಲ ವಸ್ತುಗಳನ್ನು ಈಡಾಡುವ. ಅಂದ್ರೆ ತುಳಸಿ ಇಲ್ಲದ ಪೂಜೆ ಹರಿಕೊಳ್ಳನು. ನೀವೆಷ್ಟೇ ಬೆಳ್ಳಿ ಬಂಗಾರ ಆಭರಣಗಳನ್ನು ಇರಿಸಿರ್ಬೋದು, ಮುತ್ತು ರತ್ನಗಳ ಅಭಿಷೇಕವನ್ನ ಮಾಡಿರ್ಬೋದು, ಆದರೆ ತುಳಸಿಯನ್ನ ಸಮರ್ಪಣೆ ಮಾಡಲಿಲ್ಲ ಅಂದ್ರೆ ಭಗವಂತ ಸ್ವೀಕಾರ ಮಾಡೋದಿಲ್ಲವಾ? ಮತ್ತು ತುಳಸಿ ತೆಗಿಬೇಕಾದ್ರೆ ಒಂದೆರಡು ನಿಯಮಗಳನ್ನ ಹೇಳ್ತಾರೆ ಶಾಸ್ತ್ರದಲ್ಲಿ. ಮೊದಲನೇದಾಗಿ ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ಹರಿದಾಸರು ನಮಗೆ ಅಚ್ಚ ಕನ್ನಡದಲ್ಲಿ ತಿಳಿಸಿದ್ದಾರೆ. ಆದಿವಾರ ಸಂಜೆ ರಾತ್ರಿಲಿ ಅಂಗಾರಕ ಶುಕ್ರವಾರದಿ ಆದಿತ್ಯ ಸೋಮಗ್ರಹಣದಿ ಅಮಾವಾಸ್ಯ ಹುಣ್ಣಮಿ ಮತ್ತು ದ್ವಾದಶಿಯಲ್ಲಿ
ವೈಧೃತಿ ವ್ಯತಿಪಾತ ಸಂಕ್ರಮಣಗಳಲ್ಲಿ ತುಳಸಿ ತೆಗೆದರೆ ಪುರಂದರ ವಿಠಲನು ಮುನಿವನು ಕಾಣಿರೋ. ಈಗ ಹೇಳಿರುವಂತಹ ದಿವಸಗಳು ಅಂತ ಏನಿದ್ದಾವಲ್ಲ, ಆ ದಿವಸಗಳಲ್ಲಿ ವ್ಯತಿಪಾತ ಇರಬಹುದು, ವೈಧೃತಿ ಇರಬಹುದು, ಹುಣ್ಣಿಮೆ ಇರಬಹುದು, ಅಮಾವಾಸ್ಯ ಇರಬಹುದು, ದ್ವಾದಶಿ ತಿಥಿ ಇರಬಹುದು, ಊಟ ಆದ್ಮೇಲಾಗಿರ್ಬೋದು, ರಾತ್ರಿ ಕಾಲದಲ್ಲಾಗಿರಬಹುದು. ಈ ದಿವಸಗಳಲ್ಲಿ ತುಳಸಿಯನ್ನು ತೆಗೆಯಬಾರದು. ಈ ದಿವಸ ಬಿಟ್ಟು ಬೇರೆ ದಿವಸಗಳಲ್ಲಿ ಆ ತುಳಸಿಯನ್ನ ತೆಗೆಯಬೇಕು. ಪುರದಾಸರು ಇನ್ನೊಂದು ಮಾತು ಹೇಳ್ತಾರೆ, ಸ್ನಾನದಾನಕ್ಕೆ ತುಳಸಿ ದಳ. ತುಳಸಿ ಇಲ್ಲದೆ ಏನು ಮಾಡೋ ಹಂಗಿಲ್ಲ. ಭಗವಂತನ ಸ್ನಾನ ಅಂದ್ರೆ ಅಭಿಷೇಕ ಮಾಡುವ ಸಂದರ್ಭ ಆಗಿರ್ಬೋದು, ದಾನ ಕೊಡುವಂತ ಸಂದರ್ಭ ಆಗಿರ್ಬೋದು. ಲೋಕದಲ್ಲಿ ಹೇಳ್ತಾರೆ ನೋಡಿ, ಫಂಕ್ಷನ್ ಕಾರ್ಯಕ್ರಮ ಮಾಡಿದಾಗ ನಮ್ದೇನಿಲ್ಲ, ತುಳಸಿ ಪತ್ರ ಸಮರ್ಪಣೆ. ಅದು ಭಗವಂತನಿಗೋಸ್ಕರವಾಗಿ ಮಾಡುವಂಥದ್ದು. ಅದು ತುಳಸಿ ಪತ್ರ ಯಾರೇ ಏನೇ ಮಾಡಿದ್ರು ಅದು ಭಗವಂತನ ಪ್ರೀತಿಗೋಸ್ಕರವಾಗಿ ಮಾಡಬೇಕು. ಅದನ್ನಿಲ್ಲಿ ತಿಳಿಸ್ತಾರೆ. ಸ್ನಾನದಾನಕ್ಕೆ ತುಳಸಿ ದಳ, ಪ್ರಯೋಜನಕ್ಕೆ ತುಳಸಿ, ಪುರಂದರ ವಿಠಲಗೆ ಪ್ರೀತಿಯ ತುಳಸಿ. 10 ಮಾರ್ ಹೂ ಏರಿಸಿದ್ರು ಭಗವಂತನಿಗೆ ಅಷ್ಟು ತೃಪ್ತಿ ಆಗೋದಿಲ್ಲ. 1 ದಳ ತುಳಸಿ ದಳ ಏರಿಸಿ ಅಷ್ಟು ಭಗವಂತನಿಗೆ ಪ್ರೀತಿ. ದಾಸರೇ ಹೇಳ್ಬಿಡ್ತಾರೆ, ಪುರಂದರದಾಸರು ಮಹಾಪರೋಕ್ಷ ಜ್ಞಾನಿಗಳು, ಸಂತತ 12 ಕೋಟಿ ಸುವರ್ಣ ಪುಷ್ಪ ಸಮರ್ಪಿಸಲು. 12 ಕೋಟಿ, 1 2 ಅಲ್ಲ, 12 ಕೋಟಿ ಸುವರ್ಣ ಪುಷ್ಪವನ್ನ, ಬಂಗಾರದಿಂದ ಮಾಡಿರುವಂತಹ ಸುವರ್ಣ ಪುಷ್ಪವನ್ನ ಸಮರ್ಪಿಸಿದರೆ ಅಂತ್ಯಫಲದಿ ಕೋಟಿ ಕೋಟಿ ಅಗಣಿತವು. 2 ಸರಿ ಕೋಟಿ ಉಪಯೋಗಿಸಿದ್ದಾರೆ ಅಂದ್ರೆ ಕೋಟಿ ಕೋಟಿ ಪಟ್ಟು ಪುಣ್ಯ ಬರುತ್ತದೆ. ಇದರಿಂದ ಅರ್ಧ ತುಳಸಿ ದಳವ ತಂದು ಮಾತ್ರ ಭಕ್ತಿಯಿಂದ ಸಮರ್ಪಿಸಲು ಹೇಮಗತ ಪುರಂದರ ವಿಠಲ ವೈಕುಂಠ ಪದವಿಯ ನೀವನು. ಅರ್ಧ ತುಳಸಿ ದಳ ಭಕ್ತಿಯಿಂದ ಸಮರ್ಪಣೆ ಮಾಡಿದ್ರೆ ವೈಕುಂಠವನ್ನೇ ಕೊಡ್ತಾನೆ ಭಗವಂತ. ಇಲ್ರಿ ನಮ್ಗೆ ತುಳಸಿ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಕೆಲವರು ಹೇಳ್ತಾರೆ ತುಳಸಿ ಬೆಳೆಸಲಿಕ್ಕಾಗಲ್ಲ, ನಾನಾ ನಮೂನಿ ಕಾರಣಗಳನ್ನು ಹೇಳ್ತಾರೆ. ಅದಕ್ಕೂ ಒಂದು ಉತ್ತರ ಕೊಟ್ಬಿಟ್ಟಿದ್ದಾರೆ ಪುರಂದರದಾಸರು. ಇದು ಅನಿರ್ವಾಹ ಪಕ್ಷದಲ್ಲಿ ಮಾತ್ರ ಈ ಮಂತ್ರವನ್ನ, ಈ ಅನುಕೂಲತೆಯನ್ನು ತೆಗೆದುಕೊಳ್ಳಬೇಕೇ ಹೊರತು, ದಿನ ಮನೆಯಲ್ಲಿ ಬೆಳೆಯುವಂತಹ ತುಳಸಿ ಇದ್ರೆ ಅವಶ್ಯವಾಗಿ ದಿನನಿತ್ಯ ಹೊಸದಾಗಿ ಏರಿಸಬೇಕು. ಅದಕ್ಕಿಲ್ಲಿ ಹೇಳ್ತಾರೆ, 3 ದಿನ ಕಣಗಲ ಪುಷ್ಪ, 3 ತಿಂಗಳ ಕಮಲ ಅಚ್ಯುತಾರ್ಚನೆಗೆ, 6 ತಿಂಗಳ ಬಿಲ್ವ, ಸಂವತ್ಸರ ತುಳಸಿ ಬಾಹುದೋ ಶ್ರೀ ಪುರಂದರ ವಿಠಲ ಬೇಡದ. ಹಳೇದಾಗಿದೆ ತುಳಸಿ, ಚಿಂತೆ ಮಾಡಬೇಡಿ, ತೊಳೆಯಿರಿ, ಏರಿಸ್ರಿ ಹಂಗಂತ ಹೇಳ್ಬಿಟ್ಟಿದ್ದಾರೆ ಆಚಾರ್ಯರು ಅಂತ ತೊಳೆದೇ ಏರಿಸ್ಬೇಡ್ರಿ. ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ, ಶುದ್ಧವಾಗಿ ತೆಗೆದುಕೊಂಡು ಬಂದು ಆ ವಿಧಾನದಲ್ಲಿ ಈ ಎಲ್ಲ ದಿವಸಗಳನ್ನು ಬಿಟ್ಟು ಶುದ್ಧವಾಗಿ ಆ ತುಳಸಿ ದಳವನ್ನ ಸ್ನಾನ ಮಾಡಿ ತುಳಸಿಯನ್ನ ಬಿಡಿಸ್ಕೊಂಡ್ಬಂದು ಪುರುಷರು ಪೂಜೆಯನ್ನ ಮಾಡಬೇಕಪ್ಪ. ಅದು ಬಹಳ ವಿಶೇಷವಾದ ಫಲವನ್ನ ಕೊಡ್ತಾ ಇದೆ. ಅಂದ್ರೆ ಬಂಗಾರದಿಂದ ಮಾಡುವಂತಹ ಹೂವು ಅದರಕ್ಕಿಂತ ಕೋಟಿ ಕೋಟಿ ಪಟ್ಟು ಫಲ ತುಳಸಿ ದಳದ ಒಂದು ಸಮರ್ಪಣೆಯಿಂದ. ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಅನ್ನೋದು ಈ ತುಳಸಿ ಪೂಜೆಯಿಂದ, ಅಂದ್ರೆ ತುಳಸಿಯಿಂದ ಮಾಡಿರುವಂತಹ ಪೂಜೆಯಿಂದ ಭಗವಂತ ಪ್ರೀತನಾಗ್ತಾನಪ್ಪ. ಇದೆಲ್ಲ ಆದ್ಮೇಲೆ ಭಗವಂತನಿಗೆ ನೈವೇದ್ಯವನ್ನ ಸಮರ್ಪಣೆ ಮಾಡಬೇಕು, ಅತ್ಯಂತ ಅವಶ್ಯಕವಾಗಿರುವಂಥದ್ದು. ನೈವೇದ್ಯ ಮಾಡಬೇಕಾದ್ರೆ ನೈವೇದ್ಯ ಪ್ರಕರಣ ಬಹಳ ವಿಸ್ತಾರವಾಗಿದೆ. ಸಾಮಾನ್ಯರ ಮಟ್ಟಿಗೆ ತಿಳಿಯೋದಾದ್ರೆ, ನೈವೇದ್ಯವನ್ನ ಮಾಡಬೇಕಾದ್ರೆ ಮೊದಲು ನಾವು ಚಿಂತನೆ ಮಾಡಬೇಕಾಗಿರೋದು, ನಾವು ಮಾಡುವಂತಹ ಪದಾರ್ಥಗಳು ಅಂತ ಏನಿದ್ದಾವಲ್ಲ ಅವು ಶಾಸ್ತ್ರಬದ್ಧವಾಗಿರಬೇಕು, ಭಗವಂತನಿಗೆ ಪ್ರೀತಿಕರವಾಗಿರಬೇಕು. ಶಾಸ್ತ್ರದಲ್ಲಿ ಹೇಳಿದ್ದಾರೆ ಯಾವ್ಯಾವ ಪದಾರ್ಥಗಳನ್ನ ಮಾಡಬೇಕು ಅಂತ. ಆಯಾ ಪದಾರ್ಥಗಳನ್ನ ಆಯಾ ಕಾಲದಲ್ಲಿ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು. ಇದು ಮೊದಲನೇ ನಿಯಮ. ಇನ್ನು ಎರಡನೇದಾಗಿ, ಮಾಡುವಂತಹ ಅಡಿಗೆ ಇದೆ ಅಲ್ಲ, ಆ ಪದಾರ್ಥಗಳಾಗಿರ್ಬೋದು ಅಥವಾ ಮಾಡೋರಾಗಿರ್ಬೋದು, ಯಾರೂ ಸ್ವತಂತ್ರರಲ್ಲ. ಎಲ್ಲ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ, ಎಲ್ಲ ದೇವತೆಗಳಿದ್ದಾರೆ, ಜೊತೆಗೆ ವಾಯುದೇವರಿದ್ದಾರೆ.
ಮಾಡೋರಲ್ಲಿ ಅಡಿಗೆ ಮಾಡ್ತಾರಲ್ಲ ಅವರಲ್ಲೂ ಭಗವಂತ ವಾಯುದೇವರು ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಈ ಚಿಂತನೆ ನಮಗೆ ಬರಬೇಕು. ಇನ್ನು ಮೂರನೇದಾಗಿ ಬಹಳ ಮುಖ್ಯವಾಗಿರುವಂಥದ್ದು ಭಗವಂತ ನಿತ್ಯ ತೃಪ್ತ. ಅವನಿಗೆ ಯಾವ ಅಡಿಗೆಯಿಂದನೂ ಏನಾಗ್ಬೇಕಾಗಿಲ್ಲ. ಜಡವಾಗಿರುವಂತ ಅಡಿಗೆಯಿಂದ ತಗೊಂಡು ಏನ್ ಮಾಡ್ಬೇಕಾಗಿತ್ತು ಭಗವಂತ? ನೀವು ನೈವೇದ್ಯ ಮಾಡಲಿಲ್ಲ ಅಂದ್ರೆ ಉಪವಾಸ ಇರ್ತಾನ ದೇವರು? ಇಲ್ಲ. ಆ ಒಂದು ಅನುಸಂಧಾನ ನೈವೇದ್ಯ ಮಾಡೋ ಸಂದರ್ಭದಲ್ಲಿ ಬರಬೇಕು. ನಿತ್ಯ ತೃಪ್ತ ಸ್ವಾಮಿ ನೀನು, ನಿನಗೆ ಯಾರ್ದು ಯಾವ ಪದಾರ್ಥದೂ ಅಪೇಕ್ಷೆ ಇಲ್ಲ. ರಮಾದೇವಿಯನ್ನೇ ಅಪೇಕ್ಷೆ ಪಡೋದಿಲ್ಲ ಭಗವಂತ, ಅಷ್ಟು ಸ್ವತಂತ್ರನಾಗಿರುವಂತಹ ಲಕ್ಷ್ಮೀಪತಿ. ಅಂತಹ ಭಗವಂತ ನಾವು ಮಾಡುವಂತಹ ಅಡಿಗೆಯಿಂದ ಏನಾಗ್ಬೇಕಾಗಿದೆ ಭಗವಂತನಿಗೆ? ಆದರೂ ಭಕ್ತಾಪರಾಧೀನನಾಗಿರುವಂತಹ ಭಗವಂತ ಸಾರವನ್ನ ಸ್ವೀಕಾರ ಮಾಡಿ, ನಾವು ಮಾಡಿರುವಂತಹ ಪದಾರ್ಥದಲ್ಲಿರುವಂತಹ ಸಾರವನ್ನ ಸ್ವೀಕಾರ ಮಾಡಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅಂತಹ ಭಗವಂತನ ಕರುಣೆಯನ್ನ ಎಷ್ಟು ಸಾರಿ ಸ್ಮರಣೆ ಮಾಡಿದ್ರೂ ಕಡಿಮೆ. ಈ ಮೂರು ವಿಷಯಗಳನ್ನ ನೈವೇದ್ಯ ಮಾಡೋಕ್ಕಿಂತ ಮುಂಚೆ, ಅಥವಾ ಯಾರಾದ್ರೂ ನೈವೇದ್ಯ ಮಾಡ್ತಿರ್ತಾರೆ ಮನೆಯಲ್ಲಿ ಹಿರಿಯರು ದೊಡ್ಡವರು ದೇವಸ್ಥಾನಗಳಲ್ಲಿ ಮಾಡೋ ಸಂದರ್ಭದಲ್ಲಿ ಈ ಅನುಸಂಧಾನ ಬರಬೇಕು. ಅದನ್ನು ಇಲ್ಲಿ ತಿಳಿಸ್ತಾರೆ ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಇವತ್ತು ಮೊದಲು ಅಡಿಗೆಯನ್ನ ಮಾಡೋರು ಯಾರು, ಯಾವ್ಯಾವ ಪದಾರ್ಥಗಳನ್ನ ಯಾರ್ಯಾರು ತಯಾರು ಮಾಡ್ತಾರೆ? ನಾವೆಲ್ಲ ಅನ್ಕೊಂಡಿದ್ದೀವಿ ನಾವೇ ರೀ ಮಾಡೋದು ಅಡಿಗೆನ, ದೇವರ ಅಡಿಗೆಯವರು ನಾವು, ನಮ್ಮ ಅಡಿಗೆ ನಾವೇನ್ ಅನ್ಕೊಂಡಿದ್ದೀವಿ, ನಾವು ಮಾಡೋ ಪದಾರ್ಥ ನಾವೇ ತಿಂತೀವಲ್ಲ ಅಂತ ಅನ್ಕೊಂಡಿದ್ದೀವಿ. ಹಾಗ ಅನ್ಕೋಬಾರದು. ದೇವರಿಗೆ ಸಮರ್ಪಣೆ ಮಾಡಿದ ಮೇಲೆ ಅದು ನಮ್ಗೆ ಎಲ್ಲವೂ ಭಗವಂತಂದೇ. ಈಶಾವಾಸ್ಯವಿದಂ ಸರ್ವಂ ಅಂತ ಹೇಳಿದ ಹಾಗೆ ಎಲ್ಲ ಪದಾರ್ಥಗಳು ಎಲ್ಲವೂ ಭಗವಂತನದೇ. ಭಗವಂತ ನೀನು ಕೊಟ್ಟಿದ್ದಿದು ಅನ್ನುವಂಥ ಅನುಸಂಧಾನ ಅತ್ಯಂತ ಅವಶ್ಯಕವಾಗಿ ಬರಬೇಕು. ವಿಜಯದಾಸರ ಒಂದು ಸುಳಾದಿಯನ್ನು ಇವತ್ತು ನೋಡೋಣ. ಅಂದ್ರೆ ಹರಿದಾಸರು ನಮ್ಗೆ ಎಷ್ಟು ಪರಮೋಪಕಾರ ಮಾಡಿದ್ದಾರೆ ಅಂದ್ರೆ, ಶಾಸ್ತ್ರದಲ್ಲಿ ಹೇಳಿದ್ದನ್ನ ಹೇಗೆ ಹೇಳಿದ್ದಾರೋ ಅದೇ ರೀತಿ ಕನ್ನಡದಲ್ಲಿ ಇಳಿಸಿದ್ದಾರೆ, ನಮಗೆಲ್ಲ ಅನುಕೂಲ ಆಗ್ಲಿ ಅಂತ. ಅದನ್ನು ಓದ್ಬಿಡ್ತೀನಿ ಮೊದಲು, ಆಮೇಲೆ ಅರ್ಥವನ್ನು ತಿಳಿಯೋಣ. ಓದನ ಸರಸ್ವತಿ ಪರಮೇಷ್ಠಿ ಮಾಳ್ಪರು, ಶ್ರೀದೇವಿ ಚೆನ್ನಾಗಿ ಸೂಪವ ಮಾಳ್ಪರು ಕೇಳಿ, ಆದಿ ಜಗದ್ಗುರು ಭಕ್ಷವ ಮಾಳ್ಪನು, ಸವಿಯಾದ ಪರಮಾನ್ನ ಭಾರತಿ ಮಾಳ್ಪಳು, ಸ್ವಾದ ಶಾಖ ಫಲಾದಿಗಳು ಇಂದ್ರ ಶಚ್ಯಾದ್ಯರು ಮಾಡುವರು, ಇನಿತು ಮಾಧವನ ಮುಂದೆ ನೈವೇದ್ಯ ಇಡಬೇಕಾದ ಲಕ್ಷಣ ತಿಳಿ ತಾರತಮ್ಯ ದಿಕ್ಕು, ಭೇದಗಳಿಂದಲೇ ಅಗ್ನಿಕೋಣೆಗೆ ಭಕ್ಷ, 5 ಮೋಳಿಯ ದಿಕ್ಕಿನಲ್ಲಿ ಪರಮಾನ್ನ, ವಾದವಿಲ್ಲದೆ ನೈಋತ್ಯ ಕೋಣಿಲಿ ಲೇಹಾದಿಗಳಿಡಬೇಕು, ಭೂತವಾಯುವಿನಲ್ಲಿ ಆಧರಿಸಿ ವ್ಯಂಜನ ಪದಾರ್ಥಗಳು ಮೋದದಲ್ಲಿ ಇಟ್ಟು ಇದರ ಮಧ್ಯದಲ್ಲಿ ಓದನ ಪಾತ್ರೆಯ ಇಡಬೇಕು, ಪರಮಾನ್ನ ಓದನದೆಡೆಯಲ್ಲಿ ಕೃತಪಾತ್ರ ದಧಿ ಮೊದಲಾದವು ಸ್ಥಾಪಿಸಿ ಬದಿಯಲ್ಲಿ ತಾಂಬೂಲ ಸ್ವಾದೋದಕವನಿಟ್ಟು ದೇವಂಗೆ ಕೈ ಮುಗಿದು ವೇದ ಮಂತ್ರಗಳಿಂದ ಸ್ತುತಿಸಿ ಕೊಂಡಾಡುತ್ತಾ, ಬೋಧ ಮೂರ್ತಿ ನಮ್ಮ ವಿಜಯ ವಿಠಲ, ಆದಿ ಪರಬ್ರಹ್ಮ ಆತ್ಮನೆಂದು ತಿಳಿಯೋ. ಬಹಳ ಬಹಳ ಸುಂದರವಾಗಿರುವಂತಹ ಒಂದು ಸುಳಾದಿ, ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾರೆ ವಿಜಯದಾಸರು. ಮಹಾಜ್ಞಾನಿಗಳು, ಭಗವಂತನ ದರ್ಶನವನ್ನು ಮಾಡದಂತಹವರು ವಿಜಯದಾಸರು, ಅಪರೋಕ್ಷ ಜ್ಞಾನಿಗಳು. ಅವರ ಮಾತಿನಲ್ಲಿ ತಿಳಿಯಬೇಕು. ಶಾಸ್ತ್ರದ ಸಾರವನ್ನೇ ಇದ್ರೊಳಗಿಟ್ಟಿದ್ದಾರೆ ಈ ಸುಳಾದಿಯಲ್ಲಿ. ಅನ್ನವನ್ನ ಮಾಡೋರು ಯಾರು? ಸರಸ್ವತಿ ಮತ್ತು ಬ್ರಹ್ಮದೇವರು ಮಾಡ್ತಾರಂತೆ ಅನ್ನವನ್ನ. ಅಂದ್ರೆ ನಮ್ಮನೇಲಿ ನಾವು ಅನ್ನ ಮಾಡಿದ್ರು ನಾವು ಮಾಡಿದ್ದೀವಿ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಯಾಕೆ? ಬ್ರಹ್ಮದೇವರು ಒಳಗಡೆ ಕೂತೆಲ್ಲ ಮಾಡಿಸ್ತಾರೆ. ಎಲ್ಲ ದೇವತೆಗಳಿದ್ದಾರೆ ನಮ್ಮ ಶರೀರದಲ್ಲಿ, ವಾಯುದೇವರಿದ್ದಾರೆ, ಭಗವಂತ ಇದ್ದಾನೆ. ಅಂದ್ರೆ ಅರ್ಥ ಏನು? ನಾವೇನೂ ಮಾಡೋರಲ್ಲ. ಸ್ವತಂತ್ರತ್ವ ಅನ್ನೋದು ಇಲ್ಲೇ ಇಲ್ಲ ನಮ್ಮಲ್ಲಿ. ಅಸ್ವಾತಂತ್ರ್ಯ. ಸ್ವತಂತ್ರನಾಗಿರುವಂತವನು ಭಗವಂತ ಮಾತ್ರ. ದೇವತೆಗಳೆಲ್ಲ ನಿಂತು ಮಾಡಿಸ್ತಾರೆ ನಮ್ಮ ಕೆಲಸವನ್ನ. ಭಗವಂತನ ಸೇವೆಗೆ ನೋಡಿ ದೇವಾನು ದೇವತೆಗಳು ಹೆಂಗೆ ನಾನು ಮುಂದೆ ತಾನು ಮುಂದೆ ಅಂತಾರೆ. ನಾವು ಊಟಕ್ಕೆ ನಾವು ಮುಂದೆ ತಾವು ಮುಂದೆ ಅಂತೀವಿ. ಆದ್ರೆ ದೇವತೆಗಳು ಭಗವಂತನ ಸೇವೆಗೆ ನಾನು ಮುಂದೆ ತಾನು ಮುಂದೆ ಅಂತಾರೆ. ಇನ್ನು ಮುಂದೆ ನೋಡಿ, ಮಾಳ್ಪರು ಶ್ರೀದೇವಿ ಚೆನ್ನಾಗಿ ರೂಪ ಸ್ತೂಪವ ಮಾಳ್ಪರು. ಲಕ್ಷ್ಮೀದೇವಿ
ತೌವೆಯನ್ನು ತಯಾರು ಮಾಡ್ತಾಳಂತೆ. ಇನ್ನು ಆದಿ ಜಗದ್ಗುರು ಯಾರು? ಮಧ್ವಾಚಾರ್ಯರು ಅಂದ್ರೆ ವಾಯುದೇವರು ಮೂಲ ರೂಪದಲ್ಲಿ ಭಕ್ಷವ ಮಾಳ್ಪರು, ಭಕ್ಷಕ್ಕೆ ಅಭಿಮಾನಿಯಾಗಿರುವಂಥವ್ರು. ಸವಿಯಾದ ಪರಮಾನ್ನ ಅಂದ್ರೆ ಪಾಯಸವನ್ನ ಭಾರತೀ ಮಾಳ್ಪಳು ಅಂದ್ರೆ ವಾಯುದೇವರ ಪತ್ನಿಯಾಗಿರುವಂತಹ ಭಾರತೀ ದೇವಿ ಆ ಪದಾರ್ಥವನ್ನ ತಯಾರು ಮಾಡ್ತಾಳಂತೆ. ಸ್ವಾದ ಶಾಖ ಫಲಾದಿಗಳು ಇಂದ್ರ ಶಕ್ಯಾದ್ಯರು ಮಾಡುವರು ಅಂದ್ರೆ ಒಳ್ಳೆ ಸ್ವಾದು ಸುವಾಸಿತವಾಗಿರುವಂತಹ ಪದಾರ್ಥಗಳು, ಶಾಖ ಅಂದ್ರೆ ತರಕಾರಿಯಿಂದ ಮಾಡಿರುವಂತಹ ಪದಾರ್ಥಗಳು, ಹಣ್ಣುಗಳು, ಇವೆಲ್ಲವನ್ನ ಇಂದ್ರ ಮತ್ತು ಶಚಿ ಮೊದಲಾದ ಎಲ್ಲ ದೇವತೆಗಳು ಮಾಡ್ತಾ ಇದ್ದಾರೆ. ಮಾಡೋದಷ್ಟೇ ಅಲ್ರಿ, ಮಾಡಿದ ಮೇಲೆ ಯಾವ್ಯಾವ ಪದಾರ್ಥವನ್ನ ಎಲ್ಲೆಲ್ಲಿಡಬೇಕು ಅಂತಲೂ ಹೇಳ್ತಾರೆ. ನಮ್ಮ ಮನ್ಸಿಗೆ ಬಂದ ಹಾಗೆ ಇಡೋದಿಲ್ಲ. ನೈವೇದ್ಯ ಮಾಡಬೇಕಾದ್ರೆ ಈ ಪದಾರ್ಥಗಳನ್ನ ಇಲ್ಲಿಲ್ಲೇ ಇಡ್ರಿ ಅಂತ ಹೇಳಿದ್ದಾರೆ. ಅಷ್ಟು ಶಾಸ್ತ್ರದಲ್ಲಿ ವಿಸ್ತಾರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು. ಈ ಈ ಪದ್ಯ ಏನಿದೆ ಅಲ್ಲ, ಇವತ್ ನಾವೇನ್ ತಿಳಿದುಕೊಂಡ್ವಲ್ಲ, ಈ ಸುಳಾದಿಗೆ ಮೂಲ ಎಲ್ಲಿದೆ? ಶ್ಲೋಕದಲ್ಲಿ ಹೇಳ್ತಾರೆ, ವಾಸುದೇವಸ್ತು ಚಾನ್ನಸ್ತ ಭಕ್ಷೆ ಸಂಕರ್ಷಣ ಸ್ಥಿತ. ಇಷ್ಟೋ ತನಕ ನಾವು ಹೇಳಿದ್ದು ದೇವತೆಗಳು, ಎಲ್ಲ ಪದಾರ್ಥಗಳಲ್ಲಿ ದೇವತೆಗಳಿದ್ದಾರೆ, ಅವರ ಆಯಾ ಕೆಲಸಗಳನ್ನ ಮಾಡ್ತಾರೆ ಭಗವಂತನ ಪ್ರೀತಿಗೋಸ್ಕರವಾಗಿ. ಇನ್ನು ಆಯಾ ಪದಾರ್ಥಗಳಲ್ಲಿ ದೇವತೆಗಳ ಜೊತೆಗೆ ಭಗವಂತನ ರೂಪಗಳು ಇದ್ದಾವೆ, ಅದನ್ನು ತಿಳಿಸ್ತಾರೆ. ಅನ್ನದೊಳಗೆ ಯಾರಿರ್ತಾರೆ? ಚಂದ್ರ ಇರ್ತಾನೆ, ಜೊತೆಗೆ ಭಗವಂತನ ರೂಪ ಕೇಶವ ರೂಪದಿಂದ ಭಗವಂತ ಇರ್ತಾನೆ. ವಾಸುದೇವಸ್ತು ಚ ಅನ್ನಸ್ತಃ ಭಕ್ಷೆ ಸಂಕರ್ಷಣ ಸ್ಥಿತ. ಭಕ್ಷ ಅಂದ್ರೆ ಯಾವುದೇ ಮಾಡಿರುವಂತಹ ಸಿಹಿ ಪದಾರ್ಥಗಳು, ಅದರಲ್ಲಿ ಸಂಕರ್ಷಣ ರೂಪಿ ಭಗವಂತ ಇರ್ತಾನೆ. ಪ್ರದ್ಯುಮ್ನ ಪರಮಾನ್ನದಲ್ಲಿ ಇರ್ತಾನೆ. ಅನಿರುದ್ಧೇ ಘೃತೇ ಸ್ಥಿತ. ಅನಿರುದ್ಧ ರೂಪದಿಂದ ಘೃತ ತುಪ್ಪದಲ್ಲಿ ಭಗವಂತ ಇರ್ತಾನೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೈವೇದ್ಯ ಮಾಡೋ ಸಂದರ್ಭದಲ್ಲಿ ಈ ಎಲ್ಲ ರೂಪಗಳನ್ನ ಚಿಂತನೆ ಮಾಡಬೇಕು. ಆಗ ಆ ನೈವೇದ್ಯ ಶುದ್ಧವಾಗಲಿಕ್ಕೆ ಸಾಧ್ಯ. ಮಾಡುವಂತಹ ಸಂದರ್ಭದಲ್ಲಿ ನಾರಾಯಣಸ್ತು ಸರ್ವತ್ರ ಏವಂ ವಿಷ್ಣು ಸದೈವಹಿ. ನಾರಾಯಣ ರೂಪದಿಂದ ಮಾಡಿರೋ ಎಲ್ಲ ಪದಾರ್ಥಗಳಲ್ಲಿ ಎಲ್ಲ ಕಡೆ ಇರ್ತಾನೆ ಭಗವಂತ. ಅನ್ನಮಾನಿ ಶಶಾಂಕನುಳು ಕಾರುಣ್ಯ ಸಾಗರ ಕೇಶವನು ಪರಮಾನ್ನೊದಳು ಭಾರತೀಯು ನಾರಾಯಣದು ಸರ್ವತ್ರ. ಜಗನ್ನಾಥದಾಸರು ಸಹಿತ ಹರಿಕಥಾಮೃತಸಾರದಲ್ಲಿ ಇದೇ ಮಾತನ್ನೇ ತಿಳಿಸಿದ್ದಾರೆ. ಅಷ್ಟು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಆಯಾ ಪದಾರ್ಥಗಳನ್ನ ದೇವತೆಗಳು ನಿಂತು ಆ ಪದಾರ್ಥಗಳನ್ನ ತಯಾರು ಮಾಡ್ತಾರೆ. ಜೊತೆಗೆ ಒಂದು ರೂಪದಿಂದ ತಾವಿದ್ದು ಭಗವಂತನಿಗೆ ಸಮರ್ಪಣೆಯನ್ನ ಮಾಡ್ತಾರೆ. ಅತ್ಯಂತ ಅವಶ್ಯಕವಾಗಿರುವಂಥದ್ದು. ನಾವು ಮಾಡೋದಷ್ಟೇ ಮುಖ್ಯ ಅಲ್ಲ, ದೇವತೆಗಳು ಎಲ್ಲ ಕಡೆ ಇದ್ದು ಆಯಾ ಪದಾರ್ಥಗಳನ್ನ ಮಾಡ್ತಾರೆ. ಒಂದ್ಸಾರಿ ನೋಡೋದಾದ್ರೆ ಪದಾರ್ಥಗಳನ್ನ ಅನ್ನದಲ್ಲಿ ಚಂದ್ರ ಮತ್ತು ಕೇಶವ, ಚಂದ್ರದೇವರಿರ್ತಾರೆ, ಚಂದ್ರ, ಅವನಲ್ಲಿ ಭಗವಂತನ ಕೇಶವ ರೂಪ ಇದೆ. ಪರಮಾನ್ನದಲ್ಲಿ ಭಾರತಿ, ಅಲ್ಲಿ ನಾರಾಯಣ ರೂಪದಿಂದ ಇರ್ತಾನೆ ಭಗವಂತ. ತುಪ್ಪದಲ್ಲಿ ಲಕ್ಷ್ಮೀದೇವಿ, ಭಗವಂತನ ರೂಪ ಗೋವಿಂದ ಅನ್ನೋ ರೂಪದಿಂದ ಇರ್ತಾನೆ. ಹಾಲಿನಲ್ಲಿ ಸರಸ್ವತಿ, ಭಗವಂತನ ರೂಪ ವಿಷ್ಣು ರೂಪದಿಂದ ಇರ್ತಾನೆ. ಮಂಡಿಗೆಯಲ್ಲಿ ಬ್ರಹ್ಮದೇವರಿರ್ತಾರೆ, ಮಧುಸೂದನ ರೂಪದಿಂದ ಇರ್ತಾನೆ ಭಗವಂತ. ಬೆಣ್ಣೆಯಲ್ಲಿ ವಾಯುನವನೀತದೊಳು ಅಂತ ಹೇಳ್ತಾರೆ ಜಗನ್ನಾಥ ಹರಿಕಥಾಮೃತಸಾರದಲ್ಲಿ. ಅದನ್ನು ತಿಳ್ಕೊಳ್ಬೇಕು. ಬೆಣ್ಣೆಗೆ ಅಭಿಮಾನ ದೇವತೆ ವಾಯುದೇವರು. ಅದಕ್ಕೆ ನೋಡಿ ಕೃಷ್ಣ ಪರಮಾತ್ಮ ಎಲ್ಲರ ಮನೆಯಲ್ಲಿ ಇರೋ ಪದಾರ್ಥವನ್ನ, ಹಾಲಿತ್ತು ಮೊಸರಿತ್ತು ಯಾವುದನ್ನು ತಗೊಂಡಿಲ್ಲ ಭಗವಂತ. ಮುಖ್ಯವಾಗಿ ಎಲ್ಲ ತಗೊಂತಿದ್ದ, ಆದ್ರೆ ಮುಖ್ಯವಾಗಿ ತಗೊಂಡಿದ್ದೇನು? ಬೆಣ್ಣೆಯನ್ನ. ಕಾರಣ ವಾಯುದೇವರ ಮೇಲೆ ಬಹಳ ಪ್ರೀತಿ. ಯಾಕೆ? ಭಗವಂತನ ಮನಸ್ಸನ್ನ ಅರಿತವರು ವಾಯುದೇವರು. ಹರಿಯ ಮತವೇ ಹನುಮನ ಮತ, ಹನುಮನ ಮತವೇ ಹರಿಯ ಮತ. ದಾಸರಾಯರ ಮಾತೆ ನಮಗೆ ಪರಮ ಪ್ರಮಾಣವಾಗಿರುವಂಥದ್ದು. ಅಂತಹ ವಾಯುದೇವರ ಸಂವಿಧಾನ ಬೆಣ್ಣೆಯಲ್ಲಿದೆ. ಕೃಷ್ಣ ಪರಮಾತ್ಮನನ್ನ ಬೆಣ್ಣೆಯಲ್ಲಿಟ್ಟು ಈ ಚಾತುರ್ಮಾಸ್ಯ ಕಾಲದಲ್ಲಿ ದಾನ ಕೊಡ್ತಾರೆ. ಯಾಕೆ? ಅದೇ ಉದ್ದೇಶದಿಂದ. ದಧಿ ಅಂದ್ರೆ ಮೊಸರಿನಲ್ಲಿ
ಚಂದ್ರ ಮತ್ತು ವಾಮನ ರೂಪಿ ಭಗವಂತ ಇರ್ತಾನಪ್ಪ. ಇನ್ನು ವ್ಯಂಜನ ಪದಾರ್ಥಗಳಲ್ಲಿ ಪಲ್ಯ, ಚಟ್ನಿ, ಕೋಸಂಬರಿ ಏನ್ ಮಾಡಿರ್ತಾರಲ್ಲೋ ಆ ಪದಾರ್ಥಗಳಲ್ಲಿ ಭಗವಂತನ ರೂಪಗಳಿದ್ದಾವೆ. ಪ್ರದ್ಯುಮ್ನ ರೂಪದಿಂದ ಇರ್ತಾನೆ, ಬೃಹಸ್ಪತ್ಯಾಚಾರ್ಯರು ಇರ್ತಾರೆ ಅಂತ ಹೇಳ್ತಾರೆ. ಇನ್ನು ತೈಲದಿಂದ ಮಾಡಿರುವಂತಹ ಪಕ್ವವಾದ ಪದಾರ್ಥಗಳಲ್ಲಿ ಜಯಂತ, ಇಂದ್ರದೇವರ ಮಗ ಜಯಂತ ಇರ್ತಾನೆ, ಅಧೋಕ್ಷದ ರೂಪದಿಂದ ಭಗವಂತ ಇರ್ತಾನೆ. ತಾಂಬೂಲದಲ್ಲಿ ಗಂಗಾದೇವಿ ಇರ್ತಾಳೆ, ಭಗವಂತನ ಪಾದದಿಂದ ಉದ್ಭವವಾಗಿರುವಂತಹ ದೇವನದಿ ಗಂಗಾದೇವಿ ಇರ್ತಾಳೆ, ಭಗವಂತ ಹರಿ ಅನ್ನೋ ರೂಪದಿಂದ ಇರ್ತಾನೆ. ಇನ್ನು ಸ್ವಾದೋದಕದಲ್ಲಿ ಬುಧ ಇರ್ತಾನೆ, ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಇದ್ದು ಅನುಗ್ರಹವನ್ನ ಮಾಡ್ತಾನೆ. ಹೀಗೆ ನಾವು ಮಾಡುವಂತಹ ಯಾವುದೇ ಪದಾರ್ಥಗಳಾಗಿರ್ಬೋದು, ಆ ಎಲ್ಲ ಪದಾರ್ಥಗಳಲ್ಲಿ ವಿಜಯದಾಸರ ಮಾತೆ ಬಹಳ ಪ್ರಮಾಣವಾಗಿರುವಂಥದ್ದು, ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಎಲ್ಲ ಪದಾರ್ಥಗಳನ್ನು ಮಾಡೋದಷ್ಟೇ ಅಲ್ಲ, ಮಾಡಿದ ಮೇಲೆ ಆಯಾ ಪದಾರ್ಥಗಳನ್ನ ಮಧ್ಯದಲ್ಲಿ ಎಲ್ಲ ಪದಾರ್ಥಗಳನ್ನ ಇಟ್ಟು ಅಮರಾಸ್ಯ ಆಗ್ನೇಯ ದಿಕ್ಕಿಗೆ ಕೂಲೆಗೆ ಭಕ್ಷ್ಯ ಪಾಯಸವನ್ನ ಇಟ್ಟು ಸುಮನ ಗೋಲಾರಿ ಕೋಣೆಗೆ ದೇಹ ಪೇಶಾಯ ಅದರ ಪಕ್ಕದಲ್ಲಿ ನೆಕ್ಕುವಂತಹ ಪದಾರ್ಥಗಳು, ಕೊಜ್ಜು ಮೊದಲಾದ ಎಲ್ಲ ಪದಾರ್ಥಗಳು ಅವನ್ನ ಇಟ್ಟು, ಆಮೇಲೆ ಸುಮನ ರಿಪು ಮೂಲೆಯಲ್ಲಿ ವಾಯುಕೋಣೆಗೆ ಸಮೀಚೀನ ಸೂಪ ಮಧ್ಯದಲ್ಲಿ ತುಪ್ಪಾನ್ನವು. ನೋಡ್ರಿ ಎಷ್ಟೆಲ್ಲ ಹೇಳಿದ್ದಾರೆ. ಮಧ್ಯಭಾಗದಲ್ಲಿ ಅನ್ನ, ಅದರ ಪಕ್ಕದಲ್ಲಿ ತವ್ವೆಯನ್ನಿಡಬೇಕು, ಸಣ್ಣ ಬಟ್ಟಲಿನಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡ್ಲಿಕ್ಕೆ ತುಪ್ಪವನ್ನಿಡಬೇಕಂತ ಅದನ್ನ ಹೇಳ್ತಾರೆ. ಓದನ ಪಾತ್ರೆ ಮಧ್ಯದಲ್ಲಿ ಓದನ ಪಾತ್ರೆ, ಅನ್ನದ ಪಾತ್ರೆ ಇಡಬೇಕು. ಪರಮಾನ್ನ ಓದನ ನಡೆಯಲ್ಲಿ ಕೃತಪಾತ್ರ ಅಂದ್ರೆ ಹಾಲು, ಮೊಸರು, ತುಪ್ಪ ಎಲ್ಲ ಪದಾರ್ಥಗಳು, ನೀರು, ಎಳನೀರು, ಹಣ್ಣುಗಳು ಅವೆಲ್ಲ ಒಂದ್ ಕಡೆ ಇಡಬೇಕು. ಅನ್ನ ಮತ್ತು ಎಲ್ಲ ಪದಾರ್ಥಗಳು ಅಂದ್ರೆ ಪಾಯಸ, ತವ್ವೆ, ಚಟ್ನಿ, ಕೋಸಂಬರಿ ಏನೇನ್ ಮಾಡಿದ್ದಾರೋ ಮಂಡಿಗೆ ಭಕ್ಷ್ಯಗಳು ಅವೆಲ್ಲ ಒಂದ್ ಕಡೆ ಇಡಬೇಕು. ಎರಡು ಮಂಡಲವನ್ನ ಮಾಡಿ, ಹಿರಿಯರು ಶಾಸ್ತ್ರದಲ್ಲಿ ಗೊತ್ತಿರೋರಿಗೆ ಸರಳವಾಗಿ ತಿಳಿಯುವಂತಹ ವಿಷಯ. ಈ ರೀತಿಯಾಗಿ ವಿಭಾಗವನ್ನ ಮಾಡಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಕಡ್ಡಾಯವಾಗಿ ನೀರನ್ನಿಡಬೇಕು. ಕಾರಣ ನೀರಿದ್ರೆ ಸಂಸ್ಕೃತದಲ್ಲಿ ನೀರಿಗೆ ಜೀವ ಅಂತ ಹೆಸರು. ಅದು ಇದ್ದವ ಅಂದ್ರೆ ನಾವೆಲ್ಲ ಬದುಕ್ತೀವಿ. ಹಾಗಾಗಿ ದೇವರಿಗೆ ನೀರನ್ನು ಸಮರ್ಪಣೆ ಮಾಡಿ ಹೇಳಬೇಕು, ಸ್ವಾಮಿ ಈ ನೀರನ್ನ ಸ್ವೀಕಾರ ಮಾಡು. ಶುದ್ಧವಾಗಿರುವಂತಹ ನೀರನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇ ಆದ್ರೆ ನೀವು ಯಾವುದೇ ಊರಿಗೆ ಹೋದ್ರು ನಿಮ್ಮನೆ ಪಕ್ಕದಲ್ಲೇ ನದಿ ಹರಿಯೋ ಹಾಗೆ, ಬಾವಿ ಇರೋ ಹಾಗೆ, ತಟಾಕ ಇರೋ ಹಾಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಲೌಕಿಕ ಆಗಿರಬಹುದು, ಧಾರ್ಮಿಕ ಆಗಿರಬಹುದು, ಎಲ್ಲ ಕಾರ್ಯಗಳಿಗೆ ನೀರು ಅತ್ಯಂತ ಅವಶ್ಯಕ. ಹಾಗಾಗಿ ಆ ಭಗವಂತನಿಗೆ ನೀರನ್ನ ಸಮರ್ಪಣೆಯನ್ನ ಮಾಡಬೇಕು, ತಪ್ಪದೇ ಕಡ್ಡಾಯವಾಗಿ ಅಂತ ಹೇಳ್ತಾರೆ.